ಹಾಯ್ ಎಲ್ರಿಗೂ. ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಬೆಳಗ್ಗೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆ ದಿನ ಸ್ಯಾಟರ್ಡೆ ಪುಂಡಿ ಮಾಡಿದ್ದೆ, ಅಂದರೆ ರೈಸ್ ಬಾಲ್ಸ್. ಬೇಗನೆ ಆಗಬೇಕಿತ್ತು ಅಂತ ಹೇಳ್ಬಿಟ್ಟು ರೈಸ್ ಬಾಲ್ಸ್ ಮಾಡಿದೆ. ಈಸಿ ಆಗುತ್ತೆ, ಒಂದೇ ಸತಿಗೆ ಸ್ಟೀಮ್ ಮಾಡ್ಕೋಬೋದು ಅಂತ ಹೇಳುವ ಕಾರಣದಿಂದ ರೈಸ್ ಬಾಲ್ಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಸಾಂಬಾರಿತ್ತು, ಮತ್ತು ಪಾತ್ರೆ ಎಲ್ಲ ಬೇಗ ಬೆಳಗ್ತಾ ಇದ್ದೆ, ಯಾಕೆಂದರೆ ಮತ್ತು ಟೈಮ್ ಆಗೋಗುತ್ತೆ ಅಂತ. ಸ್ಯಾಟರ್ಡೆ ಆದರೂ ಕೂಡ ಒಂದೊಂದು ಸತಿ ಆಫೀಸ್ ವರ್ಕ್ ಇರುತ್ತೆ, ಏನೇನೋ ಒಂದೊಂದು ಕೆಲಸಗಳಿರುತ್ತೆ, ಹೊರಗಡೆ ಹೋಗೋದಿರುತ್ತೆ. ಸೊ ಇಲ್ಲಿ ಮೊಸರು ಕಡ್ಕೊಳ್ತಾ ಇದ್ದೀನಿ. ಮೊಸರು ಕಡ್ದು ನಾನು ಡೈಲಿ ಬೆಣ್ಣೆ ತೆಗೆದು ಅದನ್ನು ತುಪ್ಪ ಮಾಡ್ಕೋತೀನಿ. ವೀಕ್ಲಿ ಒನ್ಸ್ ತುಪ್ಪನ ಕಾಯಿಸ್ತೀನಿ. ಸೊ ನಮ್ಮನೆ ಕೆಲಸ ಮಾಡೋಕ್ಕೆ ನನಗೆ ಖುಷಿ ಇದೆ, ಮತ್ತು ನನಗೊಂದು ಸ್ವಲ್ಪ ಬ್ಯುಸಿ ಆಕ್ಯುಪೈಡ್ ಆಗಿದ್ದರೆ ತುಂಬ ಖುಷಿ ಅನಿಸುತ್ತೆ. ನಾನು ಮತ್ತೆ ಆ ಕಡೆ ಈ ಕಡೆ ಹೋಗೋದು ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ. ಅಂದರೆ ಹೊರಗಡೆ ಹೋಗೋದು, ಸುಮ್ಮನೆ ನಿಂತ್ಕೊಳ್ಳೋದು, ಈ ಥರ. ಸುತ್ತಾಡಕ್ಕೆ ಹೋಗೋದಂದರೆ ಇಷ್ಟ, ಬಟ್ ಸುಮ್ಮನೆ ಹೊರಗಡೆ ಮನೆ ಮುಂದೆ ಹೋಗಿ ನಿಲ್ಲೋದು ಈ ಥರ ಎಲ್ಲ ಇಷ್ಟ ಆಗಲ್ಲ. ಬಟ್ ಆಕ್ಯುಪೈಡ್ ಆಗಿ ಏನಾದರೂ ಮಾಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಏನು ಗೊತ್ತಾ, ಆ್ಯಕ್ಚುಲಿ ಒಂದು ಪುಂಡಿ ಉಳಿದಿತ್ತು ಬೆಳಗ್ಗೆ ಎದ್ದು. ಸೊ ನಾನು ಪುಂಡಿ ಮಾಡಿದ್ದು ಇವತ್ತು, ಹಾಗಾಗಿ ಅದನ್ನು ತೆಗೆದಿಡೋಣ ಅಂತೇಳಿ. ಎಲ್ಲ ಕೆಲಸ ಆಗಿದೆ. ಮಧ್ಯಾಹ್ನ ಒಂದೊಂದು ದಿವಸ ಏನು ಅಂತೇಳಿದರೆ, ನಾನು ಇವತ್ತು ಇದು ಮಾಡೋಣ ಅಂತಿದ್ದೆ. ಮೆಂತ್ಯ ಸೊಪ್ಪಿತ್ತು ನಮ್ಮ ಇಲ್ಲೇ ಬೆಳ್ಕೊಂಡಿದ್ದು. ಸೊ ಪಲಾವ್ ಮಾಡೋಣ ಅಂತಿದ್ದೀನಿ. ಸೊ ಒಂದು ಪುಂಡಿ ಅದು ತೆಗೆದಿಟ್ಟಿದ್ದೀನಿ, ಸಂಜೆ ತಿನ್ನೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಸಂಜೆ ನೋಡೋಣ. ಇವಾಗ ಪಲಾವಿಗೆ ರೆಡಿ ಮಾಡ್ಕೋತೀನಿ. ಮಾಡೋದು ಮಾತ್ರ ಒಂದು 11:30 ಟೈಮಿಗೆ ಮಾಡ್ತೀನಿ. ಸೊ ಇವತ್ತು ಸ್ಯಾಟರ್ಡೆ ಒಂದು ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಹೀಗಾಗುತ್ತೆ ಅಂತ. ಬೇರೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಆ್ಯಕ್ಚುಲಿ. ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದರು, ಅವರಿಗೆ ಆಫೀಸ್ಗೆ ಹೋಗೋದಿತ್ತು, ಹಾಗಾಗಿ ನನಗೆ ರಜೆ ಇದೆ ಇವತ್ತು, ಸ್ಯಾಟರ್ಡೆ ಸಂಡೇ ಇವತ್ತಿದೆ. ಕೆಲವೊಂದು ಸತಿ ಪ್ರೊಡಕ್ಷನಲ್ಲೇ ಇದ್ದಾಗ ಕೆಲಸ ಇರುತ್ತೆ. ಸೊ ಹಾಗಾಗಿ ಇದೆಲ್ಲ ರೆಡಿ ಮಾಡ್ಕೊತೀನಿ ನಾನು. ಪಲಾವಿಗೆ ಏನೇನು ಬೇಕು ಅದೆಲ್ಲ ರೆಸಿಪಿ ನೋಡೋಣ, ತೋರಿಸ್ತೀನಿ. ಆದರೆ ಒಂದು ರೆಸಿಪಿ ಅಲ್ವಾ, ತೋರಿಸ್ತೀನಿ. ನಾನಿವಾಗ ಇಲ್ಲಿ ಪಲಾವಿಗೆ ಈರುಳ್ಳಿ, ಟೊಮ್ಯಾಟೊ, ಮೆಂತ್ಯ ಸೊಪ್ಪು ಎಲ್ಲನೂ ಬಿಡಿಸ್ಕೊಂಡು ಕಟ್ ಮಾಡಿಕೊಂಡು ಇದು ಮಾಡ್ಕೋತಾ ಇದ್ದೀನಿ. ಸೊ ಅದೆಲ್ಲನೂ ಮಾಡಿಕೊಂಡು ಆಮೇಲೆ ರೆಸಿಪಿ ಕೂಡ ನಿಮಗೆ ತೋರಿಸ್ತೀನಿ. ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ಇತ್ತು ಊರಿಂದ ತಂದಿರೋದು, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲನೂ ಇಟ್ಕೊಂಡಿದ್ದೀನಿ. ಸೊ ಒಂದು ಒಳ್ಳೆ ಫ್ಲೇವರ್, ಹಾಗೆ ಒಳ್ಳೆ ನ್ಯೂಟ್ರಿಷಿಯಸ್ ಒಂದು ಫುಡ್ ತಿನ್ನೋಣ ಅಂಥೇಳಿ. ಮೆಂತ್ಯ ಸೊಪ್ಪು ಅಷ್ಟೇ, ನಮ್ಮ ಮನೆಯಲ್ಲೇ ಬೆಳೆದಿದ್ದಾದರೂ ಅದರಲ್ಲಿ ಮಣ್ಣು ಇದೆಲ್ಲ ಸೇರ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೆಚ್ಕೊಳ್ತಾ ಇದ್ದೀನಿ ಇಲ್ಲಿ. ಅದೊಂದಷ್ಟು ಕೆಲಸಗಳಾಗತ್ತೆ. ಸೊಪ್ಪು ಬಿಡಿಸ್ಕೊಳ್ಳೋದು ಒಂದು ಸ್ವಲ್ಪ ಲಾಂಗ್ ಇದ್ವಿ ಅಲ್ವಾ ಪ್ರೊಸೆಸ್. ಈರುಳ್ಳಿ, ಟೊಮ್ಯಾಟೊ, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣ್ಸಿನ್ಕಾಯಿ ಅಂದರೆ ಸೂಜಿ ಮೆಣಸು ಇಟ್ಟಿದ್ದೀನಿ. ಸೊ ನೋಡೋಣ. ಇವಾಗ ಬೆಳ್ಳುಳ್ಳಿ ಒಂದೆರಡು ಹೆಚ್ಕೋಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ಇದು ಮಾಡಿಟ್ಕೊಂಡೆ, ಇಷ್ಟು ಮಾಡಿಟ್ಕೊಂಡೆ ರೆಡಿ. ಸೊ ನೋಡೋಣ. ಸೊ ಟಬ್ಬಲ್ಲಿ ಒಂದಷ್ಟು ತೊಳೆದಿರೋಂಥ ಪಾತ್ರೆ ಇತ್ತು, ಅದನ್ನ ಒರೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಾಗಿರೋದನ್ನು ಒರೆಸಿ ನೀಟಾಗಿ ಇಟ್ಕೊತಾ ಇದ್ದೀನಿ. ಜೊತೆಗೆ ಪಲಾವಿಗೆ ಮಾಡ್ಕೊಳ್ಳೋದಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ನಿಮಗೆ ಪಲಾವ್ ರೆಸಿಪಿನ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ನನ್ನ ಒಂದು ಡೈಲಿ ವ್ಲಾಗ್ ಸಿಗುತ್ತೆ. ಸ್ಯಾಟರ್ಡೇ ವ್ಲಾಗ್ ಮಾಡಿಬಿಟ್ಟು ನಾನು ಆಮೇಲೆ ಸಂಡೇ ಮಾಡೋದಕ್ಕಾಗಲಿಲ್ಲ. ಮಂಡೇ ಒಂದು ಸ್ವಲ್ಪ ನನಗೆ ಅಮೂಲ್ ಕಡೆಯಿಂದ ಲೈವ್ ಮಾಡ್ತೀವಿ ನಾವು. ಅಮೂಲ್ ಅಂದರೆ ಅದು ಕೊಲಾಬ್ರೇಷನ್, ಅದು ಒಂದು ಲೈವ್ ಅಥವಾ ನಮಗೆ UGC ಕ್ರಿಯೇಟರ್ ಎಲ್ಲ ಯಾಕೆ ಒರೆಸ್ಕೊಳ್ತಾ ಇದೆ ಅಂದರೆ, ಅದು ಟೆಂಡಮ್ ಬಾಕ್ಸ್ ಟೈಪ್, ಅಂದರೆ ಮಾಡರ್ನ್ ಕಿಚನ್ ಮಾಡಿಸಿದ್ರೆ ಸಾರಿ ನನಗೆ ಇನ್ನೂ ಕಡಿಮೆ ಆಗಿಲ್ಲ ಸರಿಯಾಗಿ. ಅದು ಅದೇ ಹಾಗೆ ಒದ್ದೆ ಪಾತ್ರೆಗಳನ್ನು ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಅದೆಲ್ಲ ಒರೆಸಿನೇ ನೀಟಾಗಿ ಇಟ್ಕೋಬೇಕಾಗತ್ತೆ. ಅದೇ ಒಂದು ಅರ್ಧ ಕೆಲಸ. ಎಷ್ಟು ಸೌಕರ್ಯಗಳಿರ್ತದೋ ಅಷ್ಟು ಕೆಲಸ ಕೂಡ ಜಾಸ್ತಿ. ಸೊ ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ. ನಾನು ಕಿಚನ್ ಟೂರ್ ಹಾಕಿದ್ದೆ ಇದೇ ಇದರಲ್ಲಿ, ಬಟ್ ಎಷ್ಟು ಕೆಲಸ ಜಾಸ್ತಿ ಸೌಕರ್ಯ ಇರುತ್ತೋ ಅಷ್ಟು ಕೆಲಸ ಕೂಡ ಜಾಸ್ತಿ ಇರುತ್ತೆ. ಅದು ನಾವೇ ಮಾಡ್ಕೊಳ್ಳುವಾಗ ನಮಗೆ ಹೆಂಗೆ ಅಂದರೆ ಬ್ಯುಸಿ ಆಗ್ತೀವಿ. ಈಗ ತೋರಿಸ್ತೀನಿ ನೋಡಿ. ಇದೆಲ್ಲ ಇದು ಟೆಂಡಮ್ ಬಾಕ್ಸ್ ಅಲ್ವಾ, ಹಾಗಾಗಿ ಇದೆಲ್ಲ ನೀರು ತಾಗಬಾರ್ದು. ನೀರು ತಾಗಿದ್ರೆ ಬೂಸ್ಟ್ ಬರುತ್ತೆ ಮತ್ತು ಹಾಳಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದೆಲ್ಲನೂ ಹಾಗೆ ಲೈಕ್ ಇದೆಲ್ಲ ಇದು ನೀರು ತಾಗಬಾರ್ದು, ಆಯಿತಾ. ಆಟೋಮೆಟಿಕ್ ಕ್ಲೋಸ್ ಆಗತ್ತೆ ಹಿಂಗೆ ದೊಡ್ಡದಂಗೆ. ಈಗ ನಾನು ಇಲ್ಲಿ ತೋರಿಸಿದ್ರೆ ಇಲ್ಲೂ ಅಷ್ಟೇ ನೋಡಿ, ಇದೆಲ್ಲ
ಚಂಡಿ ಇರಬಾರ್ದು, ಒದ್ದೆ ನೀರಿನ ಇದಿರಬಾರ್ದು. ಹಾಗಾಗಿ ಇದೆಲ್ಲ ಏನು ಒಂದು ಎಕ್ಸ್ಟ್ರಾ ವರ್ಕ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕೆಲಸ ಜಾಸ್ತಿ ಆಗೋವಂಥದ್ದು. ಈಗ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದಕ್ಕೆ ನಾನಿಲ್ಲಿ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ, ಕಡಲೆ ಬೀಜ, ಪಲಾವ್ ಎಲೆ 2, ಚಕ್ಕೆ, ಲವಂಗ 2, ಏಲಕ್ಕಿ 2 ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನಿಮಗೆ ನಾನು ಇದರಲ್ಲಿ ತೋರಿಸ್ತೀನಿ, ಆ್ಯಕ್ಚುಲಿ ಬ್ಲಾಗಲ್ಲಿ ಒಂದು ರೆಸಿಪಿ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಅಕ್ಕಿ ತೊಳೆದ ನೀರನ್ನು ನಾನು ಸ್ಟಾಕ್ ಮಾಡಿ ಇಡ್ತೇನೆ. ಬಿಕಾಸ್ ಹೂವಿನ ಗಿಡಕ್ಕೆ ಒಳ್ಳೆಯದು, ಏನು ಒಳ್ಳೆ ನ್ಯೂಟ್ರಿಷನ್ ಅದಕ್ಕೆ ಹೂವಿನ ಗಿಡಕ್ಕೆ. ಹಾಗಾಗಿ ನಾನು ಅಕ್ಕಿ ತೊಳೆದ ನೀರು ಪ್ರತಿ ಸತಿನೂ ತೆಗೆದು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಹೂವಿನ ಗಿಡಕ್ಕೆ ಹಾಕ್ತೀನಿ. ನಾನು ಎವ್ರಿ ಟೈಮ್ ಪ್ರತಿದಿನ ಕೂಡ ಹಾಕ್ತೀನಿ. ಮತ್ತು ಈರುಳ್ಳಿ ಸಿಪ್ಪೆ ಎಲ್ಲ ಹಾಕಿ ಅದೆಲ್ಲ ಒಳ್ಳೇದು ಆ್ಯಕ್ಚುಲಿ. ಬಟ್ ಅದೆಲ್ಲ ಮಾಡೋಕ್ಕೆ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮನ್ನು ವರ್ಕಿಂಗ್ ಟೈಮ್ ಸಾಕಾಗಲ್ಲ. ಬಟ್ ಇದೊಂದು ಮಾಡ್ಕೊಳ್ಬೋದು. ಅಕ್ಕಿ ತೊಳೆದ ನೀರನ್ನು ನಾವು ಈ ಥರ ಸ್ಟೋರ್ ಮಾಡಿಕೊಂಡು ಇದು ಮಾಡ್ಕೋಬೋದು. ನೋಡಿ ಈ ಥರ ಅಕ್ಕಿ ತೊಳೆದ್ಬಿಟ್ಟು ಅದರ ನೀರನ್ನು, ಇದು ಆ್ಯಕ್ಚುಲಿ ಕೂದಲಿಗೆ ಕೂಡ ಅಕ್ಕಿ ನೆನೆಸಿರೋಂಥ ನೀರು ಕೂದಲಿಗೆ ಹೇರಿಗೆ ಸ್ಪ್ರೇ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ಕೂದಲು ತುಂಬ ಸೋಂಪಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ನಾನು ಈ ಥರ ಸ್ಟೋರ್ ಮಾಡ್ತೀನಿ. ಚಾದ್ದು ಇದೆಲ್ಲ ಇದು ಅಕ್ಕಿ ತೊಳೆದ ನೀರು ಕೂದಲಿಗೆ ಕೂಡ ಒಳ್ಳೆಯದು. ಸೊ ನೀವು ಇದನ್ನೆಲ್ಲ ಒಂದು ಸತಿ ಟ್ರೈ ಮಾಡಿ. ನೋಡಿ ಇದೆಲ್ಲ ಇದಾಗ್ತಾಯಿದೆ, ಫ್ರೈ ಆಗ್ತಾಯಿದೆ. ಸ್ಪೈಸಸ್ ಮತ್ತು ಕಡಲೆ ಬೀಜ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ, ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಕೂಡ ಹಾಕ್ಕೊಂಡೆ. ಸೊ ಈರುಳ್ಳಿ ಕೂಡ ಹಾಕಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು ಇವಾಗ. ಸೊ ಇದಾದಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ನಾವು. ಈರುಳ್ಳಿ ಬೇಗ ಬಾಡುತ್ತೆ ಅವಾಗ. ಉಪ್ಪು ಒಂಚೂರು ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಳೋಣ. ಸೊ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಅದಾದಮೇಲೆ ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಗರಂ ಮಸಾಲ ಎಲ್ಲ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಹಾಕ್ಕೊಂಡೆ. ಸೊ ಇನ್ನು ನಾವು ಸ್ಪೈಸಸ್, ಅರಿಶಿನ ಪುಡಿ, ಅಚ್ಕಾರದ ಪುಡಿ ಎಲ್ಲ ಹಾಕ್ಕೋಬೇಕು. ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಒಂದು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಹಾಕಿರೋದ್ರಿಂದ ನನ್ನ ಮಗ ಸಣ್ಣವನಲ್ವ, ಸೊ ಅವನಿಗೂ ಕೊಡೋದ್ರಿಂದ ಖಾರ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅಷ್ಟು ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ನೋಡಿಕೊಂಡು ಹಾಕ್ಕೊಳ್ಳೋಣ. ಕೊನೆಗೆ ಇದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೆಟೊನ ಕೂಡ ಹಾಕ್ಕೊಳ್ಳೋದು. ಆಮೇಲೆ ಎಲ್ಲ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ನುಗ್ಗೆ ಸೊಪ್ಪೇನು ನಾವು ಇದು ಮಾಡಿ ಇಟ್ಕೊಂಡಿದ್ವಿ ಎಲ್ಲ ಕೂಡ ಹಾಕ್ಕೊಳ್ಳೋದು. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ. ಸೊ ಈಗ ಒಂದು ಸತಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಸೊ ಎಲ್ಲ ಟೈಪ್ ಸೊಪ್ಪು ಹಾಕಿದ್ದೀವಿ ನಾವೀಗ. ಈಗ ನಾನು ಇದಕ್ಕೆ ತೊಳೆದಿರುವ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ತೊಳ್ಕೊಂಡಿರೋ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಬಿಸಿ ಬಿಸಿಯಾಗಿರಲಿ ಅಂತೇಳಿ ಒಂದು 11:30, ಏನಿಲ್ಲ ಬಿಸಿ ಬಿಸಿಯಾಗಿರಲಿ ಅಂತೇಳಿ ಒಂದು 11:30 ಆ ಟೈಮಿಗೆ ಇದು ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಮಧ್ಯದಲ್ಲಿ ಕಟ್ಟಾಗ್ತದೆ, ಯಾಕಂದರೆ ಮಗ ಮಲಗಿದ್ದಲ್ಲ. ಸೊ ಒಂದು ಸ್ವಲ್ಪ ಸೌಂಡ್ ಬಂದಾಗೂ, ಚಿಕ್ಕ ಮಕ್ಕಳಿರೋ ಅಮ್ಮಂದ್ರಿಗೆ ಹೇಗೆ ಅಂತೇಳಿದರೆ ಸ್ವಲ್ಪ ಸೌಂಡ್ ಬಂದಾಗೂ ಎದ್ಬಿಟ್ನಾ ಅಥವಾ ಎದ್ಬಿಟ್ಲಾ ಹೀಗೆ ಇದಾಗತ್ತೆ. ಸೊ ಈಗ ಇದಕ್ಕೆ ನೀರು ಹಾಕೋಣ. ನಾವು ಎಷ್ಟು ಬೇಕು ಅಂತ ನೋಡಿಕೊಂಡು, ನಾನು ನಾರ್ಮಲ್ ಅಕ್ಕಿನೇ ಬಳಸೋದು. ಡೈಲಿ ಯೂಸಿಗೆ ನಾನು ಬಾಸ್ಮತಿ ಹಾಗೆಲ್ಲ ಬಳಸಲ್ಲ. ಸೊ ಇವಾಗ ಇದಕ್ಕೆ 1.25 ಕಪ್ಪಿಗೆ ಒಂದು 3 to 4 ಕಪ್ಸ್ ಬೇಕಾಗುತ್ತೆ. ಸೊ ಆ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ತೋರಿಸ್ಬೇಕಲ್ಲ ರೆಸಿಪಿ, ನಾನು ತೋರಿಸ್ತಾ ಇದ್ದಿದ್ದರಿಂದ ಸೊ ಇದಕ್ಕೆ ಹಾಕ್ಕೊಳ್ಳೋವಂಥದ್ದು 3 to 4 ಕಪ್ ಹಾಕ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಉಪ್ಪು ನೋಡ್ಕೊಳ್ಳೋಣ, ಆವಾಗ ಸ್ವಲ್ಪನೇ ಹಾಕಿರೋದಲ್ವ. ಸೊ ಅಳತೆಗೆ ತಕ್ಕ ಇದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ.
ತುಂಬಾ ಮೋಡ ಇದೆ ಆ್ಯಕ್ಚುಲಿ ಇವತ್ತು ಬಿಸಿಲೇ ಇಲ್ಲ. ಮಳೆ ಕೂಡ ಹನಿತಾ ಇತ್ತು ಬೆಳಗ್ಗೆ. ಸೊ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆವಾಗ ಇದಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಸೊ ಆವಾಗಲೇ ನಾವು ಇದಕ್ಕೆ ಹಾಕ್ಕೊಂಡಿದ್ದೀವಿ, ಏನಕ್ಕೆ ಈರುಳ್ಳಿ ಬಾಡೋದಕ್ಕೆ ಅಂತ ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಹಾಕ್ಕೊಳ್ಳೋಣ, ಮತ್ತೆ ಹಾಕ್ಕೊಂಡೆ ನಾನು. ಸೊ ಅದಾದಮೇಲೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿದ್ಮೇಲೆ ನಾವು ವಿಸಿಲ್ ಹಾಕ್ಸೋಣ ಇದಕ್ಕೆ. ಸೊ ಆವಾಗ ಚೆನ್ನಾಗಿ ಬೇಯುತ್ತೆ ಅದು. ಸೊ ಇದೀಗ ವಿಸಿಲಿಗೆ ಇಟ್ಟಿದ್ದೀನಿ. ಒಂದು 4 ವಿಸಿಲ್ ಆಗಬೇಕು ನಾರ್ಮಲ್ ಇದು ಬಳಸೋದ್ರಿಂದ, ರೈಸ್ ಬಳಸೋದ್ರಿಂದ. ಸೊ ಇಷ್ಟು ಪಲಾವ್ ಆದಮೇಲೆ ನಿಮಗೆ ನಾನು ತೋರಿಸ್ತೀನಿ. ಗ್ಯಾಸ್ ರಿಲೀಸ್ ಆಗಿದೆ. ಸೊ ಈಗ ನೋಡಿ ಇದು ರೆಡಿ ಆಗಿದೆ ನೋಡಿ. ಮೆಂತ್ಯ ಸೊಪ್ಪಿಂದು ಸಿಂಪಲ್ ಪಲಾವು. ಸೊ ಕೆಳಗಡೆ ಇದೇ ಇರುತ್ತೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನ ನಾವು ಸರ್ವ್ ಮಾಡೋಣ ಈಗ. ಸೊ ಹಾಗಿದ್ರೆ ನೀವು ನೋಡ್ಕೊಂಡು ಬಂದ್ರಲ್ಲ ಮೆಂತ್ಯ ಸೊಪ್ಪು, ಎಲ್ಲ ಸೊಪ್ಪುಗಳನ್ನು ಹಾಕಿ ಪಲಾವ್ ಯಾವ ಥರ ಮಾಡಿದೆ ಅಂತ. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಸೊ ನಾನು ಇವಾಗ ಟೀ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಪಲಾವ್ ತೋರಿಸಿದೆ ನಿಮಗೆ ಈಸಿಯಾಗಿ. ಮಳೆ ಬರೋ ಥರ ಒಂಥರ ಇದೆ ಮೋಡ ಎಲ್ಲ. ಸೊ ನಾನೀಗ ಟೀ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಮಗ ಮಾತ್ರ ಮನೇಲಿರೋದ್ರಿಂದ ಬೋರ್ ಆಗ್ತಿದೆ. ನಾವು ಡೈಲಿ 4 ಗಂಟೆಗೆ ಟೀ, ಮಧ್ಯಾಹ್ನ ನಮ್ದು ಒಂಥರ ಹಾಗೆ. ಈಗ ನಾನು ಆಫೀಸ್ಗೆ ಹೋಗ್ತಿದ್ದಾಗ ಈಗ ಮನೆಯಿಂದ ಮಾಡೋದು, ಬಟ್ ಆಫೀಸ್ಗೆ ಹೋಗಿ ಟಿಫಿನ್ ತೊಗೊಂಡೋಗೋದಾದರೂ ಅಷ್ಟೇ. ಊಟ ಎಲ್ಲ ನಾವು ಸರಿಯಾದ ಟೈಮಿಗೆ, ಬೆಳಗ್ಗೆ ಒಂದು 9 ಗಂಟೆ ಒಳಗಡೆ ತಿಂಡಿ ಆಗುತ್ತೆ ನಮ್ಮದು. ಮಧ್ಯಾಹ್ನ 1 ಗಂಟೆಗೆ ಒಳ್ಳೆ ಸ್ಕೂಲ್ ಟೈಮ್ ಟೇಬಲ್ ಥರ ಆಗುತ್ತೆ. ಸಂಜೆ 4 ಗಂಟೆಗೆ ಟೀ ಎಲ್ಲ ಆಫೀಸಿಗೆ ಹೋದರೆ ಡಿಫರ್ ಆಗುತ್ತೆ ಟೈಮಿಂಗ್ಸ್. ಬಟ್ ನೈಟೆಲ್ಲ 8 ಗಂಟೆಗೆಲ್ಲ ಊಟ ಆ ಥರ. ಬಿಕಾಸ್ ಯಾಕೆಂದರೆ ನಾವು ಮಲಗೋದಕ್ಕಿಂತ ನಾವು 10:30 11 ಗಂಟೆಗೆ ಮಲಗೋದಿದ್ರು ಒಂದು 2 to 3 ಅವರ್ಸ್ ಮೊದಲೇ ಊಟ ಮಾಡಬೇಕು ಅಂತ ಹೇಳ್ತಾರೆ. ಮಲಗಬೇಕಾದ್ರೆ ಹೊಟ್ಟೆ ಒಂದು ಸ್ವಲ್ಪ ಆದರೂ ಖಾಲಿ ಇರಬೇಕು ಅಂತ. ಹಾಗಾಗಿ ನಾವು ಹಾಗೆ ಫಾಲೋ ಮಾಡ್ತೀವಿ. ಸೊ ಅದು ನಮ್ಮ ಹೆಲ್ತ್, ನಾವು ತಿನ್ನೋ ಆಹಾರ, ನಾವು ಕುಡಿಯೋ ನೀರು, ಎಷ್ಟು ನೀರು ಕುಡಿತೀವಿ, ಮತ್ತು ನಾವು ಎಷ್ಟು ಹೊತ್ತಿಗೆ ಎಷ್ಟು ಆಹಾರ ತಿಂತೀವಿ, ಯಾವ ಥರದ ಆಹಾರ ತಿಂತೀವಿ ಅನ್ನೋದ್ರ ಮೇಲೆ ನಮ್ಮ ಹೆಲ್ತ್ ಹೋಗುತ್ತೆ. ಸೊ ನಿನ್ನೆದು ಫುಡ್ ತಿನ್ನೋದು, ಹಿಂದಿನ ದಿನದ್ದು ಜಾಸ್ತಿ ತಿನ್ನೋದು ಇದೆಲ್ಲ ಒಳ್ಳೆಯದಲ್ಲ. ಆದಷ್ಟು ನಮಗೆ ಆಯಾಯ ದಿನಕ್ಕೆ ಎಷ್ಟು ಬೇಕೋ ಅದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಂತ ನನ್ನ ಮಗ ಕೀಟ್ಲೆ ಮಾಡ್ತಾ ಇದ್ದಾನೆ ಇಲ್ಲಿ. ಸೊ ಹಾಗಾಗಿ ಹೇಗೆ ಅಂದರೆ ಆದಷ್ಟು ಈಗ ಸ್ವಲ್ಪ ಹೊತ್ತೆಲ್ಲ ಸ್ವಲ್ಪ ಎಲ್ಲ ಕರಿ ಉಳ್ಕೊಳ್ಳುತ್ತೆ. ಬಟ್ ಜಾಸ್ತಿ ಉಳ್ಕೊಳ್ಳೋದಿರೋ ಥರ ಮಾಡಿದರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಯಾಕಂದರೆ ರಾತ್ರಿಗೆ ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಹಾಗಂತ ಹೇಳ್ಬಿಟ್ಟು ತುಂಬ ಅಡುಗೆ ಮಾಡಿ ಅದನ್ನ ನೆಕ್ಸ್ಟ್ ಡೇ ಯೂಸ್ ಮಾಡಿಕೊಂಡು ಅದೆಲ್ಲ ಒಂದು ಸ್ವಲ್ಪ ಹೆಲ್ತಿಗಂತೂ ಒಳ್ಳೆಯದಲ್ಲ. ಲಾಂಗ್ ಟರ್ಮ್ ಇಶ್ಯೂಸ್ ಕೊಡುತ್ತೆ. ಈಗ ಇವತ್ತಿಂದ ನಾಳೆಗೇನು ಗೊತ್ತಾಗಲ್ಲ, ಬಟ್ ಲಾಂಗ್ ಟರ್ಮ್ ಇಶ್ಯೂಸ್ ಕೊಡುತ್ತೆ. ಮತ್ತು ಈಗ ಕಾಳುಗಳೆಲ್ಲ ಪ್ರೋಟೀನ್ ಅಂತೀವಿ, ಬಟ್ ಎಷ್ಟು ಬೇಕೋ ಅಷ್ಟು ತಿನ್ಬೇಕು ಅದನ್ನು. ಪ್ರತಿಯೊಂದು ಒಳ್ಳೇದು ಅಂತೇಳಿ ಅತಿ ಆದರೆ ಅಮೃತವು ವಿಷ ಅಂತ ಒಂದು ಗಾದೆ ಇದೆ ಅಲ್ವಾ, ಹಾಗೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ತಿನ್ನೋದಕ್ಕಾಗಲಿ, ಯಾವುದೇ ಕೆಲಸಕ್ಕಾಗಲಿ, ಒಂದು ಖುಷಿ ಪಡೋದಕ್ಕಾದರೂ ಅಷ್ಟೇ ಒಂದು ಲಿಮಿಟ್ ಅಂತ ಇರುತ್ತಲ್ವ. ಸೊ ಹಾಗೆ ನನ್ನ ಅಭಿಪ್ರಾಯ ಅಂತಲ್ಲ, ಈ ಊಟ ಉಪಚಾರದ ವಿಚಾರದಲ್ಲಿ ಇದು ಕರೆಕ್ಟೇ. ಒಂದೇ ಸಮಯಕ್ಕೆ ತಿನ್ನಬೇಕು. ಇದೆಲ್ಲ ಒಂಚೂರು ಫಾಲೋ ಮಾಡಿದರೆ ನಾವು ಹೆಲ್ತ್ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೋದು ಈಗಿನ ಇದರಲ್ಲಿ ಅಂತ ಹೇಳ್ಬೋದು. ಸೊ ನಾನು ಸಂಜೆದು ಟೀ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಸೊ ಪ್ರಿಪೇರ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಟೀ ಕುಡಿಯೋಣ ಅಂತೇಳಿ. ಸೊ ಟೀ ಆಲ್ಮೋಸ್ಟ್ ಪ್ರಿಪೇರ್ ಆಯಿತು. ನಾನು ಟೀ ಪೌಡರ್ ಎಲ್ಲ ಹಾಕ್ಕೊಂಡಿದ್ದೆ. ಈ ಜಾರ್ಗಳೆಲ್ಲ ನಾನು ಮೀಶೋದಿಂದ ತೊಗೊಂಡಿರೋ ಅಂಥದ್ದು. ಸೊ ಟೀ ಆಲ್ಮೋಸ್ಟ್ ಪ್ರಿಪೇರ್ ಆಯಿತು. ನನಗೊಂದು ಆರಾಮಾಗಿ ಟೀ ಕುಡಿಬೇಕು ಸಂಜೆ ಹೊತ್ತಿಗೆ, ಮತ್ತು ಬೆಳಗ್ಗೆ ಕೂಡ ಅಷ್ಟೇ. ಹಾಗಾಗಿ ಟೀ ಎಲ್ಲ ಪ್ರಿಪೇರ್ ಆದಮೇಲೆ ಚೆನ್ನಾಗಿ ಅದನ್ನ ಈ ಥರ ಮಾಡಿಕೊಂಡು ಆಮೇಲೆ ಟೀ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡೆ. ನನಗೊಂದು ಆರಾಮಾಗಿ ಟೀ ಕುಡಿಯೋದಂದರೆ ಇಷ್ಟ. ಸೊ ಟೀ ರೆಡಿ ಆಯಿತು. ನನಗೆ ನೆಮ್ಮದಿಯಾಗಿ ಒಂದು ಟೀ ಕುಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಒಂದು ಬೆಳಗ್ಗೆನೂ ಅಷ್ಟೇ, ಸಂಜೆನೂ ಅಷ್ಟೇ, ನಂಗೆ ನೆಮ್ಮದಿಯಾಗಿ ಒಂದು ಟೀ ಕುಡಿಬೇಕು ನನಗೆ. ಸೊ ಹಾಗಿದ್ರೆ ನನಗೊಂಥರ ನೆಮ್ಮದಿ ಅನಿಸುತ್ತೆ. ಹಾಗಾಗಿ ಟೀ ಕುಡ್ಕೊಳ್ತೀನಿ, ಆಮೇಲೆ ಸಿಗ್ತೀನಿ ನಾನು ಆ್ಯಕ್ಚುಲಿ ರಾಗಿ ಸರಿ ಮಾಡ್ಕೋತಾ ಇದ್ದೆ ಮಗನಿಗೆ. ನಾನೇ ಅಂದರೆ ಬಿಸಿಲಲ್ಲಿ ರಾಗಿನ ತೊಳೆದು ಒಣಗಿಸಿ ಮೇಲೆ ಹುರಿದು
ಅದಕ್ಕೆ ಏನೇನು ಬೇಕೋ ಎಲ್ಲ ಮಿಕ್ಸ್ ಮಾಡಿಕೊಂಡು ರಾತ್ರಿಗೆ ನಾನು ರಾಗಿ ಸೇರಿ ಕೊಡ್ತೀನಿ. ಯಾಕಂದರೆ ರಾಗಿ ತುಂಬ ಕ್ಯಾಲ್ಶಿಯಮ್ ರಿಚ್ ಎಲ್ಲನೂ ಅದರಲ್ಲಿ ಬೇಕಾಗಿರೋದೆಲ್ಲನೂ ಬಾಡಿಗೆ ಸಿಗುತ್ತೆ, ಹಾಗಾಗಿ ನಾನು ಅದನ್ನೇ ಕೊಡ್ತೀನಿ. ಸೊ ಅದೊಂದಿದು. ಅದಾದಮೇಲೆ ನಾವು ಅಮೂಲ್ ಕನ್ನಡ ಇದು ಮಾಡ್ತೀವಿ ಲೈವ್. ನಂದು ಮಂಡೇ ಇತ್ತು, ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೆ ನಾನು. ಎಲ್ಲ ಪ್ರಿಪ್ರೇಷನ್ಸ್ ಈ ಥರ ಸ್ಟ್ಯಾಂಡಲ್ಲಿಟ್ಟು ಲೈವ್ ಮಾಡಬೇಕಾಗತ್ತೆ. ಅದು ಆ್ಯಡ್ ಶೂಟ್ ಅಮೂಲ್ ಅವರ ಪ್ರಾಡಕ್ಟಿಗೆ. ಅಮೂಲ್ ಅಂದರೆ ಒಂದು ದೊಡ್ಡ ಕಂಪ್ನಿ, ನಿಮಗೆ ಗೊತ್ತಿರ್ಬೋದು. ಸೊ ಅಮೂಲ್ ಅವರ ಆ್ಯಡ್ ಶೂಟ್ ನೋಡಿ ಈ ಥರ ಮಾಡ್ಕೋಬೇಕಾಗತ್ತೆ. ಅವ್ರ ಪ್ರಾಡಕ್ಟ್ ಯೂಸ್ ಮಾಡಿ ಏನಾದರೂ ಒಂದು ಐಟಮ್ಸ್ ಮಾಡೋದು, ಪ್ಲೇಟಿಂಗ್ ಅದು ಇದೆಲ್ಲನೂ. ಸೊ ಅದೆಲ್ಲ ಮಾಡ್ಕೊತಾ ಇದ್ದೆ ನಾನು. ಸ್ಯಾಟರ್ಡೆ ಮಾಡಿದೆ ಮತ್ತು ಮಂಡೇ ಕಂಟಿನ್ಯೂ ಮಾಡಿದೆ. ಟೈಮೇ ಸಿಗಲ್ಲ, ಆಫೀಸ್ ವರ್ಕ್ ಬೇರೆ ಇರತ್ತಲ್ವ, ಹಾಗಾಗಿ. ಸೊ ಇದು ಅಮೂಲ್ ಅವ್ರದ್ದು ಲೈವ್ ಸ್ಟಾರ್ಟ್ ಮಾಡಿದ್ದೆ ನೋಡಿ, ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು. ಸೊ ಅದೊಂದು ವೀಡಿಯೋ ಅದೊಂದಷ್ಟು ಮಾಡಬೇಕಾಗತ್ತೆ. ಸೊ ಏನಂದರೆ ಈ ಥರದಕ್ಕೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಪ್ರಾಡಕ್ಟ್ನ ಒಂದು ಇದರಲ್ಲಿ ಹಾಕಿಡೋ ಅಂಥದ್ದು ಮತ್ತು ಪ್ಲೇಟಿಂಗ್ ಮಾಡ್ಕೊಳ್ಳೋವಂಥದ್ದು ಎಲ್ಲನೂ ಆವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕಿಚನಲ್ಲೆಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ನಾನು ಮಾಡಿರೋಂಥದ್ದು ಪನ್ನೀರ್ ಫ್ರ್ಯಾಂಕಿ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಬರುತ್ತೆ ಅದು. ಸೊ ಇದು ನೋಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.